ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ನಿಂದ ಭಾರತದ ಆದಾಯ ತೆರಿಗೆಗೆ ಭಾರಿ ನಷ್ಟ ಉಂಟಾಗಿದೆ. ಈಗ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಿಬಿಐ ಅಧಿಕಾರಿಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ನಟಿ ರನ್ಯಾ ಮೂಲಕವಾಗಿ ಭಾರತಕ್ಕೆ ಅನಧಿಕೃತವಾಗಿ ತಂದಂತಹ ಗೋಲ್ಡ್ ಚಿನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಚಿನ್ನ ಭಾರತಕ್ಕೆ ತಂದಿದ್ರು, ಅದೇ ರೀತಿಯಾಗಿ ರನ್ಯಾ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಪ್ರಭಾವಿಗಳು ಯಾರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಸಿಬಿಐ ಕೂಡ ಎಂಟ್ರಿ ಕೊಡ್ತಾ ಇದೆ. ಪ್ರಕರಣದ ಮಾಹಿತಿಗಳನ್ನು ಪಡೆದುಕೊಂಡು ಸ್ಪೆಷಲ್ ಕ್ರೈಮ್ ವಿಂಗ್ ಅಧಿಕಾರಿಗಳು, ಸ್ಪೆಷಲ್ ಕ್ರೈಮ್ ವಿಭಾಗದ ಅಧಿಕಾರಿಗಳು ಈಗ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಇದು ಬಹುದೊಡ್ಡದಾಗಿರುವಂತಹ ಸ್ಮಗ್ಲಿಂಗ್ ಇರುವಂತಹ ತಂಡ. ನಟಿ ರನ್ಯಾ ಅವರ ಹಿಂದೆ ಬಹು ದೊಡ್ಡದಾಗಿರುವಂತಹ ಚಿನ್ನದ ಸ್ಮಗ್ಲಿಂಗ್ ಮಾಡುವಂತಹ ತಂಡ ಇದೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಿಬಿಐ ಅಧಿಕಾರಿಗಳು ಈ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದು ಬಹುದೊಡ್ಡದಾಗಿರುವಂತಹ ಚಿನ್ನದ ಸ್ಮಗ್ಲಿಂಗ್ ರ್ಯಾಕೆಟು. ಇದರ ಹಿಂದೆ ಯಾರ್ಯಾರಿದ್ದಾರೆ, ಈ ಎಲ್ಲವನ್ನ ಪತ್ತೆ ಹಚ್ಚೋದಕ್ಕೆ ಅಂತ ಸಿಬಿಐ ಅಧಿಕಾರಿಗಳು ಈಗ ಎಂಟ್ರಿ ಆಗ್ತಾ ಇದ್ದಾರೆ. ಅದರಲ್ಲೂ ನಟಿ ರನ್ಯಾ ಹಿಂದೆ ಇರುವಂತಹ ಸ್ಮಗ್ಲಿಂಗ್ ಟೀಮು ಬಹುದೊಡ್ಡದಾಗಿರುವಂತಹ ಸ್ಮಗ್ಲಿಂಗ್ ತಂಡ ಅನ್ನುವಂತಹ ಮಾಹಿತಿಗಳನ್ನು ಈಗ ಸಿಬಿಐ ಅಧಿಕಾರಿಗಳು ಹೊರಹಾಕ್ತಾ ಇದ್ದಾರೆ. ಸ್ಮಗ್ಲಿಂಗ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿರುವ ಶಂಕೆ ಇದೆ. ಕೇವಲ ನಟಿಯೋ ಅಥವಾ ಯಾರೋ ಸ್ಮಗ್ಲಿಂಗ್ನ ಒಂದು ತಂಡ ಅಥವಾ ಯಾರೋ ಪ್ರಭಾವಿಗಳು ಮಾತ್ರ ಇದರಲ್ಲಿಲ್ಲ. ಯಾಕಂದರೆ ಅಧಿಕಾರಿಗಳು ಭಾಗಿಯಾಗದೆ, ಕಸ್ಟಮ್ಸ್ ಅಧಿಕಾರಿಗಳೇನಿದ್ದಾರೆ ಆ ಅಧಿಕಾರಿಗಳು ಭಾಗಿಯಾಗದೆ ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ನಟಿ ರನ್ಯಾ ಹಾಗೂ ಅವರ ತಂಡ, ಈ ಸ್ಮಗ್ಲಿಂಗ್ ತಂಡ ಏನಿದೆ ಅದಕ್ಕೆ ಸಾಥ್ ಕೊಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಕೇರಳದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಕೂಡ ಈ ಸಂದರ್ಭದಲ್ಲಿ ಹೊರಬರ್ತಾ ಇದೆ. ಮುಂಬೈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲೂ ಕೂಡ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಎರಡೂ ಪ್ರಕರಣಗಳಲ್ಲಿ ಮೊದಲು DRI ಅಧಿಕಾರಿಗಳು ಕೇಸ್ ದಾಖಲು ಮಾಡಿದ್ರು. ಅದಾದ ಬಳಿಕ ಈ ಪ್ರಕರಣದ ಬಗ್ಗೆ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಬಹುದೊಡ್ಡದಾಗಿರುವಂತಹ ಒಂದು ಸ್ಮಗ್ಲಿಂಗ್ ತಂಡ ಇರುವಂಥದ್ದು ಬೆಳಕಿಗೆ ಬಂದಿತ್ತು. ಇನ್ನು ಇದರ ಜೊತೆಗೆ DRI ಅಧಿಕಾರಿಗಳೂ ಕೂಡ ಭಾಗಿಯಾಗಿರುವಂತಹ ಒಂದು ಅನುಮಾನ ಈಗ ಕಾಡ್ತಾ ಇದೆ. ಯಾವ ಕಸ್ಟಮ್ಸ್ ಅಧಿಕಾರಿಗಳು ಚಿನ್ನವನ್ನು ಸ್ಮಗ್ಲಿಂಗ್ ಮಾಡುವಂಥವರು, ಅದೇ ರೀತಿಯಾಗಿ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡುವಂಥವರನ್ನು ಬಯಲಿಗೆಳೆಯುವಂತಹ ಕೆಲಸವನ್ನು ಮಾಡಬೇಕು, ಅದೇ ಅಧಿಕಾರಿಗಳು ಭಾಗಿಯಾಗಿರುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಸಿಬಿಐ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಸಿಬಿಐ ಅಧಿಕಾರಿಗಳು ಈ ಪ್ರಕರಣದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಆಗಿರುವಂತಹ ಇನ್ಫಾರ್ಮೇಷನ್ ಏನಿದೆ ಅದೆಲ್ಲವನ್ನೂ ಕೂಡ ಈಗ ಸಿಬಿಐ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಅಂದರೆ ಈವರೆಗೆ DRI ಅಧಿಕಾರಿಗಳು ಏನೆಲ್ಲ ತನಿಖೆ ಮಾಡಿದ್ದಾರೆ ಅವರಿಗೆ ಲಭ್ಯವಾಗಿರುವಂತಹ ಮಾಹಿತಿಗಳು ಏನು, ನಟಿ ರನ್ಯಾ ಹಿಂದೆ ಇರುವಂತಹ ಒಂದು ಕಿಂಗ್ ಫಿನ್ ಯಾರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈವರೆಗೆ ಲಭ್ಯವಾಗಿರುವಂತಹ ಮಾಹಿತಿಗಳು ಇದೆಲ್ಲವನ್ನೂ ಕೂಡ ಸಿಬಿಐ ಅಧಿಕಾರಿಗಳು DRI ಅಧಿಕಾರಿಗಳಿಂದ ಕಲೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಈ ಪ್ರಕರಣವನ್ನು ಮುನ್ನಡೆಸೋದಕ್ಕೆ ಅಂತ ಈಗ ಸಿಬಿಐ ಅಧಿಕಾರಿಗಳು ತಯಾರಾಗ್ತಾ ಇದ್ದಾರೆ. ನಟಿ ರನ್ಯಾ ಅವರನ್ನು ಕೂಡ ಸಿಬಿಐ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಕೇವಲ ಇಲ್ಲಿ ನಟಿ ರನ್ಯಾ ಅವರು ಒಂದು ಕಾಲಾಳುವಷ್ಟೇ. ಇದರ ಹಿಂದೆ ಕುದುರೆ, ಆನೆ, ಸೈನ್ಯ, ಮತ್ತೊಂದೆಡೆ ರಾಜ, ಮಂತ್ರಿ ಎಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಬಯಲಿಗೆಳಬೇಕಾಗಿದೆ. 14 kgಯಷ್ಟು ಚಿನ್ನ ಅಂತಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಅದರಲ್ಲೂ ಭಾರತಕ್ಕೆ ಟನ್ಗಟ್ಟಲೆ ಚಿನ್ನವನ್ನು ತಂದಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ.